ಏನಿದು ಮೀನು ಮೊಟ್ಟೆ ಕಣ್ರಿ, ಟೆಲ್ ಯು ಲೇಟರ್. ಅದ್ರ ಜೊತೆಗೆ ಇನ್ನೊಂದು ಏನೋ ತಂದಿದ್ದಾರೆ. ಓಕೆ, ಇದು ಹೇಗೆ ಮಾಡೋದು ಮೀನು ಮೊಟ್ಟೆ ಅಂತ ನೋಡಿ. ಕೊಬ್ಬರಿ ಸ್ವಲ್ಪ, ಗಸಗಸೆ ಮತ್ತು ಹಾಲು ಹಾಕ್ಕೊಂಡು ರುಬ್ಕೊಂಡೆ. ನಂತರ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದರಲ್ಲಿ ಈ ಮೀನು ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡಿದೆ 1-2-3 ಮಿನಿಟ್ಸು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ, ಗರಂ ಮಸಾಲ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದಂತಹ ಗಸಗಸೆ, ಒಂದಷ್ಟು ಕೊಬ್ಬರಿ ಮತ್ತು ಹಾಲು, ಇಷ್ಟರಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ನೀರು ಹಾಕಿದಿರ, ಅದನ್ನು ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಒಂದಷ್ಟು ಹಾಲು ಹಾಕ್ಕೊಂಡು ಮತ್ತು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಅದನ್ನು ಒಂದು 5 ಮಿನಿಟ್ಸ್ ಅಷ್ಟು ಕುದಿಯಕ್ಕೆ ಬಿಡಬೇಕು. ಓಕೆ, ಅದು ಕುದೀತಾ ಇರುತ್ತೆ. ಕುದಾದ್ಮೇಲೆ ಒಂದಷ್ಟು ಕೊತ್ತಂಬರಿ ಉದುರಿಸ್ಕೊಂಡ್ರೆ ಗರಿ ಗರಿಯಾಗಿ ಸೂಪರಾಗಿರುತ್ತೆ. ಟೆಲ್ ಯು ಲೇಟರ್ ಅಂತ ಹೇಳಿದ್ನಲ್ಲ, ನೋಡಿ ಫಿಶ್ ಕರಿ. ಈಗ ಫಿಶ್ಶು ತಂದಿದ್ದಾರೆ ಜೊತೆಗೆ. ಸೊ ಫಿಶ್ ಕರಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಟೊಮೊಟೊ, ಕೊತ್ತಂಬರಿ ಮತ್ತು ಕೊಬ್ಬರಿ ಮತ್ತು ಕರಿಬೇವು, ಸಾಂಬಾರ್ ಪೌಡರ್ ಕಣ್ರಿ ಇದು, ಸಾಂಬಾರ್ ಪೌಡರ್ ಮತ್ತು ಅರಿಶಿನ ನೆನೆಸಿಟ್ಟಿದ್ದೀನಿ, ಹುಣಸೆ ಹಣ್ಣು. ಓಕೆ, ಈಗ ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಓಕೆ, ಫ್ರೈ ಆದಮೇಲೆ ನಾನೇನು ಮಾಡ್ತಿದ್ದೀನಿ, ಈಗ ರುಬ್ಕೋಬೇಕು. ಮಸಾಲ ತೋರಿಸಿದ್ನಲ್ಲ, ಆ ರುಬ್ಕೋ ಮಸಾಲದಲ್ಲಿ ಉಪ್ಪು ತೋರಿಸಿಲ್ಲಲ್ಲ, ಸೊ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಒಟ್ಟಿಗೆ ಹಾಕ್ಬಿಡ್ತೀನಿ. ಮಸಾಲೆ ಎಲ್ಲ ನೀರೆಷ್ಟು ಬೇಕೋ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದರಲ್ಲಿ ಹುಣಸೆಹಣ್ಣು ಹುಳಿಯನ್ನು ಬಿಡ್ತೀನಿ. ಓಕೆ, ಹುಣಸೆಹಣ್ಣು ಹುಳಿ ಬಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಅಷ್ಟು ಕುದಿಯೋಕ್ಕೆ ಬಿಡ್ತೀನಿ. ನಂತರ ಪೀಸ್ ಹಾಕ್ಬಿಟ್ಟು ರೆಡಿ ಟು ಈಟ್. ಇದು ಕೋಂಬೋ ಆಫರ್ ಥರ ಕಣ್ರಿ, ಸೂಪರಾಗಿರುತ್ತೆ. ನೋಡಿ, ಇದು ಮೀನಿನ ಮೊಟ್ಟೆದು ಹೆಂಗಿರುತ್ತೆ, ಗರಿ ಗರಿ ಟೇಸ್ಟಿಯಾಗಿರುತ್ತೆ. ಹೆವಿ ಟೇಸ್ಟ್ ಕಣ್ರಿ, ಇದು ಉಪ್ಪಿಟ್ಟಿಗಿಂತ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಆಯಿತಾ, ಇದು ಮೀನು ಸಾರು ರೆಡಿ, ಪ್ಲಸ್ ಇದು ಮೀನು ಮೊಟ್ಟೆ ಫ್ರೈ, ಎಗ್ ಬಜ್ಜಿ ಥರ ಇರುತ್ತೆ. ಸೊ 2 in 1 ಕೋಂಬೋ ಆಫರ್. ಒಂತಂದರೆ ಒಂದು ಫ್ರೀ ಅಂತ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.